ಇನ್ನು 3 ರಾಜ್ಯಗಳಲ್ಲೇನು ಚುನಾವಣೆ ನಡೀತಾ ಇದೆ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲೂ ಕೂಡ ಬಿರುಸಿನ ಮತದಾನ ಕಂಡು ಬರ್ತಾ ಇರುವಂತದ್ದು. ಕೇರಳಂನಲ್ಲಿ 140 ಕ್ಷೇತ್ರದಲ್ಲಿ ಮತದಾರರು ವೋಟಿಂಗ್ ನಡೆಸಿದ್ದಾರೆ. ಬೆಳಿಗ್ಗೆ 11 ಗಂಟೆವರೆಗೆ ಅಲ್ಲಿ ಬಹಳ ಉತ್ತಮ ಮತದಾನ ಆಗಿದೆ. 33.30% ವೋಟಿಂಗ್ ಆಗಿರೋದು. ಇನ್ನು ಅಸ್ಸಾಂನಲ್ಲಿ ಬೆಳಿಗ್ಗೆ 11 ಗಂಟೆವರೆಗೆ 40% ಮತದಾನ ಆಗಿದೆ. ಹಾಗೆ ಪುದುಚೇರಿಯಲ್ಲೂ ಬೆಳಿಗ್ಗೆ 11 ಗಂಟೆವರೆಗೆ 37.06% ಮತದಾನ. 3 ರಾಜ್ಯಗಳಲ್ಲೂ ಕೂಡ ಮತದಾರರು ಬಹಳ ಉತ್ಸಾಹದಿಂದ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಕೇರಳಂ, ಪುದುಚೇರಿ ಮತ್ತು ಅಸ್ಸಾಂ 3 ಕಡೆಗಳಲ್ಲೂ ಕೂಡ ಬೆಳಗ್ಗೆ 11 ಗಂಟೆವರೆಗಿನ ಚಿತ್ರಣ. ಕೇರಳಂನಲ್ಲಿ ಬೆಳಿಗ್ಗೆ 11 ಗಂಟೆವರೆಗೆ 33.30% ವೋಟಿಂಗ್ ಆಗಿದ್ರೆ ಅಸ್ಸಾಂನಲ್ಲಿ 40% ವೋಟಿಂಗ್ ಆಗಿಬಿಟ್ಟಿದೆ 11 ಗಂಟೆ ಹೊತ್ತಿಗೆ. ಇನ್ನು ಪುದುಚೇರಿಯಲ್ಲೂ ಅಷ್ಟೇ ಬೆಳಿಗ್ಗೆ 11 ಗಂಟೆವರೆಗೂ ಕೂಡ ಆದಂತಹ ವೋಟಿಂಗ್ ನೋಡ್ತಾ ಹೋದರೆ 37.06% ಮತದಾನ ಆಗಿರುವಂಥದ್ದು. 3 ರಾಜ್ಯಗಳಲ್ಲೂ ಕೂಡ ಅಬ್ಬರದ ಪ್ರಚಾರವನ್ನು ನಾವು ನೋಡಿದ್ವಿ. ಜೊತೆಗೆ ಈ ಬಾರಿ ಬದಲಾವಣೆಗಳನ್ನು ನಿರೀಕ್ಷಣೆ ಮಾಡ್ತಾ ಇದ್ದಾರಾ ಮತದಾರರು, ಅಥವಾ ಈ ಹಿಂದೆ ಇದ್ದಂತಹ ಸರ್ಕಾರದ ನೆಚ್ಕೊಂಡು ಹೋಗ್ತಾರಾ? ಬಹಳ ಕುತೂಹಲ ಇದೆ. ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ, ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧರಿಸ್ತಾ ಇದ್ದಾರೆ. 3 ರಾಜ್ಯಗಳ ವೋಟಿಂಗ್ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅನ್ನೋದರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಮತೋತ್ಸವ ಬಹಳ ಸಂಭ್ರಮದಿಂದ ಸಾಗ್ತಾ ಇದೆ. ಹಕ್ಕನ್ನು ಚಲಾಯಿಸಬೇಕು, ಜವಾಬ್ದಾರಿಯನ್ನು ತೋರಬೇಕಾಗಿದೆ. ನಂತರ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇರಲ್ಲ. ಹಾಗಾಗಿ ನಮ್ಮ ಹಕ್ಕನ್ನು ನಾವು ಚಲಾಯಿಸಲೇಬೇಕು ಅಂಥದ್ದೊಂದು ಉತ್ಸಾಹ ಕಂಡು ಬರ್ತಾ ಇದೆ. ಕೇರಳಂನ ಚಿತ್ರಣ ನಾವು ನೋಡ್ತಾ ಇದ್ದೀವಿ. 11 ಗಂಟೆವರೆಗೆ 33.3% ಮತದಾನ ಆಗಿರುವಂಥದ್ದು. 11 ಗಂಟೆ ಹೊತ್ತಿಗೆ ಒಳ್ಳೆಯ ವೋಟಿಂಗ್ ಆಗಿದೆ. ಸಂಜೆ 6ರವರೆಗೂ ಕೂಡ ಅವಕಾಶ ಇದೆ. ಅಸ್ಸಾಂನಲ್ಲಂತೂ 40% ವೋಟಿಂಗ್ ಆಲ್ರೆಡಿ ಆಗಿರುವಂಥದ್ದು. ಬಹಳ ಉತ್ಸಾಹಿತರಾಗಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಅಸ್ಸಾಂನಲ್ಲಿ 40%. ಹಾಗೆ ಪುದುಚೇರಿಯಲ್ಲೂ ಅಷ್ಟೇ 11 ಗಂಟೆಯವರೆಗಿನ ಚಿತ್ರಣ ನಾವು ಕೊಡ್ತಾ ಇರುವಂಥದ್ದು. 37.06% ವೋಟಿಂಗ್ ಆಗೋಗಿದೆ. ಬೆಳಗ್ಗೆ 11 ಗಂಟೆಯವರೆಗಿನ ವೋಟಿಂಗ್ ಡೀಟೇಲ್ಸ್ ನಿಮ್ಮ ಎದುರುಗಿಡ್ತಾ ಇದ್ದೀವಿ. ಪಂಚರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ ಇವತ್ತು ಮತದಾನ. ಎಲ್ಲೆಡೆ ಕೂಡ ಬಹಳ ಉತ್ಸಾಹ, ಹಕ್ಕನ್ನು ಚಲಾಯಿಸೋದಕ್ಕೆ ಮತದಾರರು ತೋರಿಸ್ತಾ ಇರೋದು ಕಂಡು ಬರ್ತಿದೆ. ಕೇರಳಂನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಶಶಿ ತರೂರ್ ಹೇಳಿದ್ದಾರೆ. ಕೇರಳಂನಲ್ಲಿ ಎನ್ಡಿಎಗೆ ಶೂನ್ಯ ಅಂತ ಶಶಿ ತರೂರ್ ಹೇಳಿದ್ದಾರೆ. ತಿರುವನಂತಪುರಂನಲ್ಲಿ ಸಂಸದ ಶಶಿ ತರೂರ ಹೇಳಿಕೆ ಇದು. ಮತದಾನದ ಬಳಿಕ ಸಂಸದ ಶಶಿ ತರೂರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇರಳಂನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಶಶಿ ತರೂರ್ ಹೇಳಿದ್ದಾರೆ. ಈಗಾಗಲೇ ವೋಟಿಂಗ್ ಪರ್ಸೆಂಟೇಜ್ ಅನ್ನು ನಾವು ಗಮನಿಸಿದ್ವಿ. 140 ಕ್ಷೇತ್ರಗಳಲ್ಲಿ ಈಗಾಗಲೇ ಬಿರುಸಿನ ಮತದಾನ ನಡೀತಾ ಇದೆ. 11 ಗಂಟೆವರೆಗಿನ ಶೇಕಡವಾರು ಲೆಕ್ಕಾಚಾರವನ್ನು ನಾವು ನೋಡಿದ್ವಿ. 33.30% ಈಗಾಗಲೇ ಮತದಾನ ಆಗಿದೆ. ಇನ್ನು ಕಾಂಗ್ರೆಸ್ ವಕ್ತಾರೆ ಶಮಾ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಕೇರಳದ ಕಣ್ಣೂರಿನಲ್ಲಿ ಶಮಾ ಮೊಹಮ್ಮದ್ ವೋಟಿಂಗ್ ಅನ್ನು ಮಾಡಿರುವಂಥದ್ದು. ಘಟಾನುಘಟಿಗಳು ಕೂಡ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ವಕ್ತಾರೆಯಿಂದಲೂ ಕೂಡ ಮತದಾನ ಆಗಿದೆ. ವಕ್ತಾರೆ ಶಮಾ ಮೊಹಮ್ಮದ್ ತಮ್ಮ ಹಕ್ಕನ್ನು ಚಲಾಯಿಸಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಕೇರಳದ ಕಣ್ಣೂರಿನಲ್ಲಿ 11 ಗಂಟೆಯವರೆಗೆ 32.57% ವೋಟಿಂಗ್ ಆಗ್ಬಿಟ್ಟಿತ್ತು. ಕೇರಳದಲ್ಲಿ ಸಾಕಷ್ಟು ಚುರುಕನ್ನ ಪಡ್ಕೊಂಡಿದೆ ಮತದಾನ ಪ್ರಕ್ರಿಯೆ. ಮಲಯಾಳಂ ನಟರು ಕೂಡ ಗಣ್ಯರಿಂದಲೂ ವೋಟಿಂಗ್ ಆಗ್ತಾರೆ. ಸೂಪರ್ ಸ್ಟಾರ್ ಮೋಹನ್ ಲಾಲ್ ಹಾಗೆ ಮಮ್ಮುಟ್ಟಿ ತಮ್ಮ ಮತದಾನವನ್ನು ಮೆರೆದಿದ್ದಾರೆ. ಸಿಎಂ ಪಿಣರಾಯಿ ವಿಜಯನ್ ಹಾಗೆ ಕೆಸಿ ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಲ, ಎಕೆ ಆಂಟನಿಯಿಂದ ಮತದಾನ ಪ್ರಕ್ರಿಯೆ ನಡೆದಿದೆ. ಬಿಜೆಪಿ ನಾಯಕ ಮುರಳೀಧರಿಂದ ವೋಟಿಂಗ್ ಪ್ರಕ್ರಿಯೆ ಈಗಾಗಲೇ ನಡೆದಿದೆ. ಸೆಲೆಬ್ರಿಟಿಗಳನ್ನ ಫಾಲೋ ಮಾಡೋರು ತುಂಬಾ ಜನ ಇರ್ತಾರೆ. ಹಾಗಾಗಿ ಅವರು ವೋಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರ ಅನುಯಾಯಿಗಳು ಯಾರ್ಯಾರು ಇರ್ತಾರೋ ಅವರೂ ಕೂಡ ಹೋಗಿ ವೋಟ್ ಮಾಡೋದನ್ನು ನಾವು ಗಮನಿಸಿರ್ತೇವೆ. ಅದೇ ರೀತಿಯಲ್ಲಿ ಈಗ ಮಲಯಾಳಂ ನಟರು ಕೂಡ ಮತದಾನವನ್ನು ಮಾಡಿದ್ದಾರೆ. ಗಣ್ಯರು ಕೂಡ ಈಗಾಗಲೇ ವೋಟಿಂಗನ್ನು ಮಾಡಿದ್ದಾರೆ. ಸೂಪರ್ ಸ್ಟಾರ್ ಮೋಹನ್ ಲಾಲ್, ಮಮ್ಮುಟ್ಟಿ ಹಾಗೆ ಕೇರಳ ರಾಜ್ಯದ ಸಿಎಂ ಪಿಣರಾಯಿ ವಿಜಯನ್ ಕೂಡ ಈಗಾಗಲೇ ವೋಟಿಂಗನ್ನು ಮಾಡಿದ್ದಾರೆ. ಕೆಸಿ ವೇಣುಗೋಪಾಲ್ ಕೂಡ ಈಗಾಗಲೇ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ರಮೇಶ್ ಚೆನ್ನಿತ್ತಲ ಹಾಗೆ ಎಕೆ ಆಂಟನಿಯಿಂದ ಕೂಡ ಮತದಾನ ಆಗಿದೆ. ಬಿಜೆಪಿ ನಾಯಕ ಮುರಳೀಧರ್ನಿಂದ ಕೂಡ ವೋಟಿಂಗ್ ನಡೆದಿದೆ. ಮತದಾನ ಪ್ರಕ್ರಿಯೆ ಸಾಕಷ್ಟು ಚುರುಕುಗೊಂಡಿರುವಂಥದ್ದು. ಇನ್ನು ಮಮ್ಮುಟ್ಟಿ ಬರ್ತಾ ಇದ್ದಂತೆ ಸಾಕಷ್ಟು ಜನಸಂಖ್ಯೆ ಕೂಡ ಮತಗಟ್ಟೆಗಳಲ್ಲೂ ಕೂಡ ಬಂದು ಸೇರಿತು. ಆ ಜನಸಂಖ್ಯೆನ ಹತೋಟಿಗೆ ತರೋದು ಕೂಡ ಯಕ್ಷಪ್ರಶ್ನೆಯಾಯಿತು. ಇದು ಕೇರಳದ ದೃಶ್ಯಗಳನ್ನ ನೋಡ್ತಾ ಇರುವಂಥದ್ದು. ಕೇರಳದಲ್ಲಿ ಸಾಕಷ್ಟು ಚುರುಕನ್ನು ಪಡೆದುಕೊಂಡಿದೆ ಮತದಾನದ ಪ್ರಕ್ರಿಯೆ. ಮಲಯಾಳಂನ ನಟರುಗಳು ಕೂಡ ಈಗಾಗಲೇ ಅಖಾಡಕ್ಕೆ ಧುಮುಕಿದ್ರು. ತಮ್ಮ ಮತದಾನವನ್ನು ಮಾಡಿ ಈಗ ಹೊರಗಡೆ ಬರ್ತಾ ಇರುವಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಹೆಚ್ಚಿನ ಪೊಲೀಸ್ ಭದ್ರತೆಯಲ್ಲಿ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ.